ಸೌತ್ ಆಫ್ರಿಕಾ ವಿರುದ್ಧ ಪಂದ್ಯದಲ್ಲಿ ಇನ್ನಿಂಗ್ಸ್ ಮತ್ತು 32 ರನ್ಗಳ ಸೋಲನ್ನುಂಡ ಭಾರತವು ಭರ್ಜರಿ ಸೋಲನ್ನು ಅನುಭವಿಸಿದೆ ಎಂತಲೇ ಹೇಳಬೇಕು. ಭಾರತವು ನಿಜಕ್ಕೂ ಇನ್ನಿಂಗ್ಸ್ ಮತ್ತು 32 ರನ್ಗಳಿಂದ ಸೋತಿದ್ದು ಅಭಿಮಾನಿಗಳಲ್ಲಿ ಸಾಕಷ್ಟು ನಿರಾಸೆಯನ್ನು ಮೂಡಿಸಿದೆ. ರೋಹಿತ್ ಶರ್ಮಾ ಅವರು ಕೂಡ ಡಕ್ಔಟ್ ಆಗಿ ಪೆವಿಲಿಯನ್ಗೆ ತೆರಳಿದರು. ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಇಬ್ಬರನ್ನು ಬಿಟ್ಟರೆ ಬೇರ್ಯಾವ ಬ್ಯಾಟ್ಸ್ಮನ್ಗಳು 2 ಅಂಕಿಯನ್ನು ಕೂಡ ತಲುಪಲಿಲ್ಲ. ಕೊಹ್ಲಿ ಅವರು ಅಲೋನ್ ಸ್ಕೋರ್ಡ್ 76 ರನ್ಸ್. ಕೊಹ್ಲಿ ಅವರು 76 ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಬೇರ್ಯಾವ ಬ್ಯಾಟ್ಸ್ಮನ್ಗಳು ಉತ್ತಮವಾದ ಪ್ರದರ್ಶನವನ್ನು ನೀಡಲಿಲ್ಲ. ಸೌತ್ ಆಫ್ರಿಕಾವು ಮೊದಲನೇ ಇನ್ನಿಂಗ್ಸ್ನಲ್ಲಿ 408 ರನ್ಗಳನ್ನು ಬಾರಿಸಿತು. ಡಿಯಾನ್ ಎಲ್ಗರ್ 185 ರನ್ಗಳನ್ನು ಬಾರಿಸಿ ತಂಡಕ್ಕೆ ಆಸರೆಯಾದರು ಎಂತಲೇ ಹೇಳಬಹುದು. ನಿಜಕ್ಕೂ ಆನಂತರ ಡೇವಿಡ್ ಬೆಡಿಂಗಮ್ ಕೂಡ 56 ರನ್ಗಳನ್ನು ಗಳಿಸಿದರು. ಎಂ ಜಾನ್ಸನ್ ಅವರು 84 ರನ್ಗಳನ್ನು ಗಳಿಸಿ ಸೌತ್ ಆಫ್ರಿಕಾಕ್ಕೆ ಆಸರೆಯಾದರು. ಭಾರತದ ಪರವಾಗಿ ಮೊದಲ ಇನ್ನಿಂಗ್ಸಲ್ಲಿ ಬೂಮ್ರಾ 4 ವಿಕೆಟ್ಗಳನ್ನು ತೆಗೆದುಕೊಂಡರೆ ಸಿರಾಜ್ ಅವರು 2 ವಿಕೆಟ್ಗಳನ್ನು ತೆಗೆದುಕೊಂಡರು. ಉಳಿದ 3 ಬೌಲರ್ಗಳು ತಲಾ ಒಂದೊಂದು ವಿಕೆಟ್ಗಳನ್ನು ಗಳಿಸಿದ್ದು ಬಿಟ್ಟರೆ ಭಾರತವು ಅತ್ಯಂತ ಉತ್ತಮವಾದ ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ ಎಂತಲೇ ಹೇಳಬಹುದು. ಮೊದಲನೇ ಇನ್ನಿಂಗ್ಸ್ನಲ್ಲಿ ಭಾರತವು ಕೇವಲ 245 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕೈ ಚೆಲ್ಲಿತ್ತು. ಆದರೆ ಭಾರತದ ಈ ನಿರಾಶಾದಾಯಕ ಪ್ರದರ್ಶನಕ್ಕೆ ಕಾರಣವೇನು? ಯಾಕೆ ಭಾರತ ಈ ರೀತಿ ಇನ್ನಿಂಗ್ಸ್ ಮತ್ತು 32 ರನ್ಗಳ ಸೋಲನ್ನು ಅನುಭವಿಸಿತು ಎಂದು ಅಭಿಮಾನಿಗಳು ಸಾಕಷ್ಟು ನಿರಾಸೆಗೊಳಗಾಗಿದ್ದಾರೆ. ಮೊದಲನೇ ಇನ್ನಿಂಗ್ಸ್ನಲ್ಲಿ ಕೂಡ ಭಾರತವು ಉತ್ತಮವಾಗಿ ಆಡಲಿಲ್ಲ. ಮೊದಲನೇ ಇನ್ನಿಂಗ್ಸ್ನಲ್ಲೂ ಕೂಡ ರೋಹಿತ್ ಶರ್ಮಾ, ಕೊಹ್ಲಿ ಎಲ್ಲರೂ ಅತಿ ಕಡಿಮೆ ರನ್ಗಳಿಗೆ ಔಟ್ ಆಗಿದ್ದರು. ವಿರಾಟ್ ಕೊಹ್ಲಿ ಅವರು ಮಾತ್ರ 38 ರನ್ಗಳನ್ನು ಗಳಿಸಿದ್ದರೆ ಕೆಎಲ್ ರಾಹುಲ್ ಅವರು ಏಕಾಂಗಿಯಾಗಿ ಹೋರಾಡಿ 101 ರನ್ಗಳನ್ನು ಗಳಿಸಿದರು. ಶತಕವನ್ನು ಗಳಿಸಿದ ಕೆಎಲ್ ರಾಹುಲ್ ಈ ಇಡೀ ಟೂರ್ನಿಯುದ್ದಕ್ಕೂ ಭಾರತದ ಪರವಾಗಿ ಉತ್ತಮವಾಗಿ ಬ್ಯಾಟ್ ಮಾಡಿದ್ದು ಕೇವಲ ಕೆಎಲ್ ರಾಹುಲ್ ಅವರು ಮಾತ್ರ. ಆದರೆ ಕೊಹ್ಲಿ ಅವರು ಕೂಡ 2 ಇನ್ನಿಂಗ್ಸ್ಗಳಿಂದ 38 ಮತ್ತು 76 ರನ್ಗಳನ್ನು ಗಳಿಸಿದ್ದಾರೆ. ಆದರೆ ಅದೇಕೋ ಭಾರತವು ವಿಶ್ವಕಪ್ನ ನಂತರ ಈ ಪಂದ್ಯದಲ್ಲಿ ಅತಿ ನಿರಾಶಾದಾಯಕ ಪ್ರದರ್ಶನವನ್ನು ನೀಡಿ ಅಭಿಮಾನಿಗಳನ್ನು ನಿರಾಸೆಗೊಳಿಸಿದ್ದಂತೂ ನಿಜ. 5 ದಿನಗಳ ಟೆಸ್ಟ್ ಪಂದ್ಯ ಕೇವಲ 3.5 ದಿನಗಳಲ್ಲಿ ಮುಗಿದು ಹೋಯಿತು. ಭಾರತ ಮುಂದಿನ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡುತ್ತದೆಯೇ? ಮುಂದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಮತ್ತೆ ತನ್ನ ವಿಜೃಂಭಣೆಯನ್ನು ಮೆರೆಯುತ್ತದೆಯೇ ಭಾರತ ಎಂದು ಕಾದು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.